ಹಾಯ್ ಫ್ರೆಂಡ್ಸ್, ಇವತ್ತು ಕಾರ ಹುಣ್ಣಿಮೆ ಅಂತೇಳಿ ಇವತ್ತು ಮನೆ ದೇವರಿಗೆ ಹೊಂಟಿದ್ದೀವಿ. ಫ್ರೆಂಡ್ಸ್, 99% ಜನರಿಗೆ ಈ ದೇವಸ್ಥಾನದ ಹೆಸರು ಗೊತ್ತಿರೋದಿಲ್ಲ. ಇದು ಯಾವ ದೇವಸ್ಥಾನ ಮತ್ತು ಯಾವ ಊರಿನಲ್ಲಿದೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನಾವು ಹೋಗುವ ದಾರಿಗಳ ಪ್ರತಿಯೊಂದು ಊರುಗಳನ್ನು 80% ನಾವು ತೋರಿಸುತ್ತೇವೆ. ಇನ್ನು ಫೈನಲ್ 20% ನೀವೇ ಗೆಸ್ ಮಾಡಿ. ನಾವು ತೋರಿಸುವ ಊರುಗಳ ಮೇಲೆ ನೀವೇ ಗೆಸ್ ಮಾಡಬೇಕು. ಪರ್ಫೆಕ್ಟಾಗಿ ಊರಿನ ಹೆಸರು ಹಾಗೂ ದೇವಸ್ಥಾನದ ಹೆಸರನ್ನು ಮೊದಲು ಹೇಳಿದವರಿಗೆ ನಮ್ಮ ಕಡೆಯಿಂದ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಇರುತ್ತದೆ. ಆದಷ್ಟು ಬೇಗನೆ ಗೆಸ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಪೂರ ಎಂಡ್ ಆಗೋವರೆಗೂ ನಾವು ತೋರಿಸುವಂಥ ಪ್ಲೇಸ್ಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್. ಈ ದೇವಸ್ಥಾನ ಒಂದು ಅದ್ಭುತ ದೇವಸ್ಥಾನವಾಗಿದೆ. ಯಾಕಪ್ಪ ಅಂತಂದರೆ ಅಲ್ಲಿನ ದೇವಸ್ಥಾನದ ಮಹಾಸ್ವಾಮಿಯನ್ನು ಭಕ್ತಿಯಿಂದ ಆರೈಕೆ ಮಾಡಿಕೊಂಡವರಿಗೆ ಭಕ್ತರ ಎಲ್ಲ ಕೋರಿಕೆಯನ್ನು ಈಡೇರಿಸುವ ಈ ಸ್ವಾಮಿ ಹತ್ತಿರ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಮೊರೆ ಹೋಗ್ತಾರೆ ಫ್ರೆಂಡ್ಸ್. ಅದೇ ರೀತಿ ನೀವು ಕೂಡ ಈ ದೇವಸ್ಥಾನಕ್ಕೆ ಯಾವುದೇ ಸಮಸ್ಯೆಗಳಿದ್ದರೂ ಈ ದೇವಾಲಯಕ್ಕೆ ಒಂದು ಸಾರಿ ಭೇಟಿ ನೀಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಮಹಾಸ್ವಾಮಿ ಎಲ್ಲವನ್ನು ಈಡೇರಿಸುವ ಶಕ್ತಿ ಈ ದೇವಾಲಯಕ್ಕೆ ಇದೆ ಫ್ರೆಂಡ್ಸ್. ಹಾಗಾಗಿ ನೀವು ಕೂಡ ಏನಾದರೂ ಸಮಸ್ಯೆ ಇದ್ದರೆ ಒಂದು ಸಾರಿ ಭೇಟಿ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ದಾವಣಗೆರೆಯಲ್ಲಿರುವ ಶಾಮನೂರು ರೋಡಲ್ಲಿ ಇರುವಂತಹ ಕ್ಲಾಕ್ ಸರ್ಕಲ್ಲು. ಫ್ರೆಂಡ್ಸ್, ಅದೇ ರೀತಿ ಬೈಪಾಸ್ ಟಚ್ ಆದ್ವಿ. ಶಾಮನೂರು ಹತ್ರ ಬಂದ್ವಿ ಇವಾಗ. ಫ್ರೆಂಡ್ಸ್, ಇದೇ ನೋಡಿ ಶಾಮನೂರು. ಇಲ್ಲ ಆಂಜನೇಯನ ದೇವಸ್ಥಾನ ಐತೆ ನೋಡ. ಆಂಜನೇಯ ಸ್ವಾಮಿ ಮಾಡು. ಆ ಕಡೆ ಹೋದ್ರೆ CS ಪಟೇಲ್, JS ಪಟೇಲ್. ಈ ಕಡೆ ಹೋದ್ರೆ ನಾಗನೂರು. ಫ್ರೆಂಡ್ಸ್, ಇವಾಗ ನಾಗನೂರು ಹತ್ರ ಬಂದ್ವಿ ಫ್ರೆಂಡ್ಸ್. ಇದು ನಾಗನೂರು ಫ್ರೆಂಡ್ಸ್. ನೆಕ್ಸ್ಟ್ ಬಂದಿರೋದು ಅದಡಿ ಹತ್ರ ಇರುವ ಆಂಜನೇಯ ದೇವಸ್ಥಾನ. ಇದು ಅದಡಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ಕನಗೊಂಡನಹಳ್ಳಿಗೆ ಬಂದ್ವಿ. ನನ್ನ ದೇವಸ್ಥಾನ ಬರ್ತದೆ ನೋಡಿ, ಈಗ ಆಂಜನೇಯ ದೇವಸ್ಥಾನ. ಫ್ರೆಂಡ್ಸ್, ನಾಗರಸನಹಳ್ಳಿಗೆ ಬಂದ್ವಿ ಇವಾಗ ಫ್ರೆಂಡ್ಸ್. ನೋಡಿ, ಇದು ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಇದು ಫ್ರೆಂಡ್ಸ್. ಕೊಲಂಬಿ ಹತ್ತತ್ರ ಇರುವ ಮುಖ್ಯನಹಳ್ಳಿಗೆ ಬಂದ್ವಿ ಇವಾಗ. ಫ್ರೆಂಡ್ಸ್, ನೆಕ್ಸ್ಟ್ ಊರು ಕುಲಂಬಿ ಬಂದ್ವಿ. ಮಾರುತಿ ನಿನ್ನ ಹೆಸರು ಐತೆ ನೋಡಿ. ಫ್ರೆಂಡ್ಸ್, ಇವಾಗ ಕುಂದೂರಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅದೇ ರೀತಿ ಕುಂದೂರಲ್ಲಿ ಆಂಜನೇಯ ದೇವಸ್ಥಾನ ಫೇಮಸ್ಸು, ಅಲ್ಲಿ ಕೂಡ ಬಂದ್ವಿ.
ಮಳೆ ಬರಂಗ ಕುಂದೂರು ಬೆಟ್ಟ ಅಲ್ಲ ಇದು, ಘಾಟ್ ಸೆಕ್ಷನ್ ಇದ್ದಂಗೆ ಐತೆ ನೋಡಿ. ಫ್ರೆಂಡ್ಸ್ ಹನುಮನಹಳ್ಳಿ ಟಚ್ ಆದ್ವಿ. ಸಿಂಗಟಗೇರಿ ಬಂದ್ವಿ ಫ್ರೆಂಡ್ಸ್. ಇದೇನು ನೋಡಿ ಸಿಂಗಟಗೇರಿ ಫ್ರೆಂಡ್ಸ್. ನೆಕ್ಸ್ಟು ತರಗನಹಳ್ಳಿ ಬಂದ್ವಿ. ಇದೇ ನೋಡಿ ತರಗನಹಳ್ಳಿ. ಫ್ರೆಂಡ್ಸ್ ಇದು ಮಸಡಿ ದಾಟಿದ್ವಿ. ಮಾಡೋಣ ಅದು ದೇವರಿಂದ ಇದು ಊರ ಹೆಸರು ಏನು ತೋರಿಸ್ಕೊಡ್ತಾರೆ. ಇದೇ ನೋಡಿ ಫ್ರೆಂಡ್ಸ್ ನಾವು ಹೇಳಿದ್ದು ದೇವಸ್ಥಾನ. ನನ್ನ ಮಗ ಕೈಕಾಲು ಮುಖ ತೊಳ್ಕೊತಿದ್ದಾನೆ. ಈ ದೇವಸ್ಥಾನದೊಳಗಡೆ ಏನೇ ಅಂದ್ಕೊಂಡ್ರು ಇದ್ರೊಳಗಾಗುತ್ತೆ. ಇದ್ರೊಳಗೆ ನರಸಿಂಹಸ್ವಾಮಿ ಮತ್ತು ಮಂಜುನಾಥ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಮನೆ ದೇವರು ಧರ್ಮಸ್ಥಳ ಮಂಜುನಾಥ. ನಮ್ಮ ಮಾವರೆಲ್ಲ ಇಲ್ಲೇ ನಡ್ಕೊಳ್ಳೋದು. ಧರ್ಮಸ್ಥಳಕ್ಕೆ ಹೋಗೋಕ್ಕೆ ದೂರ ಆಗುತ್ತಲ್ವ, ಅದಕ್ಕೆ ಇವಾಗ ಇಲ್ಲೇ ಬಂದಿದ್ದೀವಿ ನಾವು ಸದ್ಯಕ್ಕೆ. ಮಳೆ ಬರ್ತಿದೆ, ಮಳೆಗಾಲ ಅಂತೇಳಿ ನಾವು ಯಾವಾಗಲೂ ಇಲ್ಲಿಗೆ ಬರೋದು. ಇದೇ ದೇವಸ್ಥಾನಕ್ಕೆ ಮಂಜುನಾಥ ದೇವರು ಇಲ್ಲೇ ಇರುತ್ತೆ ಅಂತ ಬರ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗಕ್ಕೆ ದೂರ ಆಗುತ್ತಲ್ವ, ಮಳೆಗಾಲ ಬೇರೆ, ಮಕ್ಕಳು ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಇಲ್ಲೇ ಬರ್ತೀವಿ ನಾವು. ಹಾಗಾಗಿ ನಾವು ಇಲ್ಲೇ ಬಂದಿದ್ದೀವಿ. ಹುಣ್ಣಿಮೆ ಪೂಜೆ ಅಲ್ವಾ, ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲೆಲ್ಲ ಪೂಜೆ ಎಲ್ಲ. ಭಾಳ ಜನ ರಶ್ ಇರುತ್ತೆ. ಆದರೆ ಈ ಸರ್ತಿ ಏನಾಗಿದೆ ಅಂದರೆ ಹುಣ್ಣಿಮೆ ದಿನ ಒಬ್ಬರು ತೀರ್ಕೊಂಡ್ಬಿಟ್ಟಿದ್ದಾರೆ ಊರೊಳಗೇ. ಹಂಗಾಗಿ ಪೂಜೆ ಎಲ್ಲ ಏನೂ ಇಲ್ಲ. 5 ಗಂಟೆಯಿಂದ ಪೂಜೆ ಇದೆಯಲ್ಲ, ನಾವು ಹಂಗೆ ಹಣ್ಣು ಕಾಯಿನ ಬಾಕ್ಲಿಗೆ ಮುಟ್ಟಿಸ್ಕೊಂಡು ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ ಊರಲ್ಲಿ ಒಬ್ಬರು ತೀರ್ಕೊಂಡಿರೋದು ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾವು ಹಾಗಾಗಿ ಹೋದ್ವಲ್ಲ, ಅಲ್ಲಿ ಹುಣ್ಣಿಮೆ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಭಾಳ ಜನ ಹೂ ಕೇಳ್ತಾರೆ, ಅಲ್ಲೆಲ್ಲ ಭಾಳ ನಡೆಯುತ್ತೆ. ಅಲ್ಲಿ ಕೇಳ್ಕೊಂಡಿದ್ದೆಲ್ಲ ಆಗುತ್ತೆ. ಸ್ವಾಮಿಯರಿಗೆ ಏನೇ ಇದ್ದರೂ ಅಲ್ಲಿ ಕೇಳ್ತಾರೆ. ಮನೆಗೆ ಅಂತರ್ಗಾಯಿ ಮಾಡಿಸೋದಾಗಲಿ ಎಲ್ಲ ಇದಕ್ಕೂ ಒಳ್ಳೆಯದಾಗುತ್ತೆ. ಹಂಗಾಗಿ ನಾವು ಅಲ್ಲಿಗೆ ಹೋಗಿದ್ವಲ್ಲ. ಏನು ಮಾಡ್ತೀರಾ, ನಮಗೆ ಗೊತ್ತಿರಲಿಲ್ಲ ಈ ಥರ ತೀರ್ಕೊಂಡಿರೋದು. 5 ಗಂಟೆವರೆಗೂ ಪೂಜೆ ಅಂತ ಹೇಳಿದರು. ಅಷ್ಟೊತ್ತೆಲ್ಲ ಕಾಯೋಕ್ಕಾಗಲ್ಲ ಅಂತ ಅಲ್ಲೇ ಅದಕ್ಕೆ ನಾವು ಪ್ರದಕ್ಷಿಣೆ ಹಾಕಿ ಅಡ್ಡ ಬಿದ್ದು ನಾವು ಒಂದು ಸ್ವಲ್ಪ ತಿಂಡಿ ತಗೊಂಡೋಗಿದ್ವಿ, ಚಿತ್ರಾನ್ನ ಅವೆಲ್ಲ ಊಟ ಮಾಡಿಕೊಂಡು ನಾವು ಈ ಕಡೆ ಬಂದ್ವಿ. ನಿಮಗೆ ನಾವು ಬಂದಿದ್ದು 80 ಭಾಗದಷ್ಟು ನಿನಗೆ ಊರುಗಳೆಲ್ಲ ತೋರಿಸಿದ್ದೀನಿ. ನಿಮಗೆ ಯಾವ ಊರು, ಯಾವ ದೇವಸ್ಥಾನ ಎಲ್ಲಿದೆ ಅಂತ ನೀವು ಕಂಡುಹಿಡೀರಿ. ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.